ಜೈಲಿನಲ್ಲಿದ್ದರೂ ಮಾನವೀಯತೆ ಮರೆಯದ ಡಿ ಬಾಸ್ ದರ್ಶನ್ ಇದೀಗ ಎಚ್.ಡಿ. ದೇವೇಗೌಡರ ಬಗ್ಗೆ ಹಾಗೂ ಅವರ ಪತ್ನಿ ಚೆನ್ನಮ್ಮಾಳ ಬಗ್ಗೆ ದರ್ಶನ್ ಹೇಳಿದ್ದೇನು ಗೊತ್ತಾ? ಕಣ್ಣೀರಲ್ಲಿ ಎಚ್.ಡಿ. ಕುಮಾರಣ್ಣ. ಎಚ್.ಡಿ. ದೇವೇಗೌಡರು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿ ಕಾಂಟ್ರಾಕ್ಟರ್ ಆಗಿ ವೃತ್ತಿ ಜೀವನ ಆರಂಭಿಸಿದ ಹೊಸದರಲ್ಲೇ ಮದುವೆಯ ಯೋಚನೆ ಬಂದಿತ್ತು. 1954ರಲ್ಲಿ ದೇವೇಗೌಡರು ಚೆನ್ನಮ್ಮ ಅವರನ್ನ ವಿವಾಹವಾದ್ರು. ಅಂದಿನ ಕಾಲದ ಸಂಪ್ರದಾಯದಂತೆ ಹಿರಿಯರು ನಿಶ್ಚಯಿಸಿದ ಸರಳ ವಿವಾಹವದು. ಚೆನ್ನಮ್ಮ ಅವರು ಸಾಮಾನ್ಯ ಹಳ್ಳಿ ಮನೆಯ ಹಿನ್ನೆಲೆಯಿಂದ ಬಂದವರು. ಮದುವೆಯಾದ ಹೊಸದರಲ್ಲಿ ದೇವೇಗೌಡರು ರಾಜಕೀಯಕ್ಕೆ ಅಷ್ಟಾಗಿ ಕಾಲಿಟ್ಟಿರಲಿಲ್ಲ. ಕಾಂಟ್ರಾಕ್ಟ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ರು. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ದೇವೇಗೌಡರು ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶಿಸಿದರು. 1962ರಲ್ಲಿ ಮೊದಲ ಬಾರಿಗೆ ಪಕ್ಷೇತರರಾಗಿ ಶಾಸಕರಾಗಿ ಆಯ್ಕೆಯಾದರು. ಅಲ್ಲಿಂದ ಶುರುವಾದ ಅವರ ರಾಜಕೀಯ ಪಯಣ ವಿರೋಧ ಪಕ್ಷದ ನಾಯಕ, ಮಂತ್ರಿ, ಮುಖ್ಯಮಂತ್ರಿ ಮತ್ತು ಅಂತಿಮವಾಗಿ ದೇಶದ ಪ್ರಧಾನಮಂತ್ರಿಯವರೆಗೆ ತಲುಪಿತು. ಈ ಸುದೀರ್ಘ ಅವಧಿಯಲ್ಲಿ ಗೌಡರು ಎದುರಿಸಿದ ಸವಾಲುಗಳು ಅಷ್ಟಿಷ್ಟಲ್ಲ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಜೈಲುವಾಸ, ರಾಜಕೀಯ ಪಿತೂರಿಗಳು, ಅಧಿಕಾರ ಕಳೆದುಕೊಂಡ ದಿನಗಳು ಹೀಗೆ ನಾನಾ ಕಷ್ಟಗಳನ್ನು ಎದುರಿಸಿದರು. ಈ ಎಲ್ಲ ಏಳುಬೀಳುಗಳ ನಡುವೆ ಚೆನ್ನಮ್ಮ ಅವರು ಅಚಲವಾಗಿ ಅವರ ಜೊತೆಯಲ್ಲಿದ್ದರು. ದೇವೇಗೌಡರು ರಾಜಕೀಯದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ರೂ ಜೈಲಿನಲ್ಲಿದ್ದರೂ ಮನೆಯ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಹೊತ್ತುಕೊಂಡವರು ಚೆನ್ನಮ್ಮ. 6 ಜನ ಮಕ್ಕಳನ್ನ ಶಿಸ್ತಿನಿಂದ ಬೆಳೆಸಿ ಅವರಿಗೆ ಉತ್ತಮ ಶಿಕ್ಷಣ ಕೊಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ದೇವೇಗೌಡರು ಒಮ್ಮೆ ಸಂದರ್ಶನವೊಂದರಲ್ಲಿ ಹೇಳಿದಂತೆ, ನಾನು ರಾಜಕೀಯದಲ್ಲಿ ನಿಶ್ಚಿಂತೆಯಿಂದ ಇರಲು ಕಾರಣ ಚೆನ್ನಮ್ಮ ಮನೆ ನಿಭಾಯಿಸಿದ ರೀತಿ. ದೇವೇಗೌಡರ ಕುಟುಂಬದ ದೊಡ್ಡ ಶಕ್ತಿಯೆಂದರೆ ಅವರ ಸರಳತೆ. ಪ್ರಧಾನಮಂತ್ರಿಯ ಪತ್ನಿಯಾಗಿದ್ರೂ ಕೂಡ ಚೆನ್ನಮ್ಮ ಅವರು ಎಂದಿಗೂ ಆಡಂಬರಕ್ಕೆ ಮಾರು ಹೋಗಲಿಲ್ಲ. ಅವರ ಉಡುಗೆ ತೊಡುಗೆ, ಮಾತಿನ ಶೈಲಿ ಎಲ್ಲವೂ ಕೂಡ ಸಾಮಾನ್ಯ ಹಳ್ಳಿಯ ಮಹಿಳೆಯಂತೆಯೇ ಇತ್ತು. ಅವರ ದೈವ ಭಕ್ತಿ ಅಪಾರ. ದೇವೇಗೌಡರು ದೊಡ್ಡ ಹುದ್ದೆಗಳಲ್ಲಿದ್ದಾಗಲೂ ಕಷ್ಟದ ಕಾಲದಲ್ಲೂ ಚೆನ್ನಮ್ಮ ಅವರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪತಿಯ ಒಳಿತಿಗಾಗಿ ವಿಶೇಷ ಪೂಜೆಗಳನ್ನು ಮಾಡಿಸ್ತಾ ಇದ್ರು. ಅವರ ಈ ಭಕ್ತಿ ಮತ್ತು ಸರಳತೆ ಗೌಡರ ಮೇಲೂ ಪ್ರಭಾವ ಬೀರಿತ್ತು. ಇಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಸಂಸಾರಗಳು ಮುರಿಯುತ್ತಿರುವಾಗ ಎಚ್.ಡಿ. ದೇವೇಗೌಡ ಮತ್ತು ಚೆನ್ನಮ್ಮ ಅವರ 6 ದಶಕಗಳ ದಾಂಪತ್ಯ ಜೀವನ ಒಂದು ದೊಡ್ಡ ಸಂದೇಶವನ್ನ ನೀಡುತ್ತೆ. ಪರಸ್ಪರ ನಂಬಿಕೆ, ಗೌರವ, ಕಷ್ಟಕಾಲದಲ್ಲಿ ಸಾಥ್ ನೀಡುವುದು ಮತ್ತು ಸರಳ ಜೀವನ ಇವು ಅವರ ಯಶಸ್ವಿ ಸಂಸಾರದ ರಹಸ್ಯಗಳು. ರಾಜಕೀಯದಂತಹ ಒತ್ತಡದ ಕ್ಷೇತ್ರದಲ್ಲಿ ಇದ್ದುಕೊಂಡು ಕುಟುಂಬಕ್ಕೆ ಭದ್ರ ಬುನಾದಿ ಹಾಕಿ ಆದರ್ಶ ದಂಪತಿಗಳಾಗಿ ಬಾಳಿದವರ ಜೀವನ ನಿಜಕ್ಕೂ ಅಭಿನಂದನೀಯ. ಹಲವರು ಸಮಸ್ಯೆಗಳಿದ್ರೂ ಮಾನವೀಯತೆ ಮರೆಯದ ಡಿ ಬಾಸ್ ದರ್ಶನ್ ಇದೀಗ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮಾಳ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಕೋರಿದ್ದಾರೆ. ಹಾಗೂ ಈ ದುಃಖ ತಡೆದುಕೊಳ್ಳುವ ಶಕ್ತಿ ಇವರ ಕುಟುಂಬಕ್ಕೆ ಸಿಗಲಿ ಅಂತ ತಿಳಿಸಿದ್ದಾರೆ.